ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಶುಭೋದಯ. ನೀವು ಈಗಾಗಲೇ ಶಕ್ತಿ ಅನ್ನೋ ಪದವನ್ನ ಕೇಳಿದ್ದೀರಿ. ನೀವು ಯಾವಾಗ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ವಿಜ್ಞಾನವನ್ನ ಒಂದು ವಿಷಯವಾಗಿ ಅಥವಾ ಪರಿಸರ ಅಧ್ಯಯನವನ್ನ ಒಂದು ವಿಷಯವಾಗಿ ಓದ್ತಾ ಬಂದಿದ್ದೀರೋ, ಆ ತರಗತಿಯಿಂದಲೂ ಸಹ ನಿಮಗೆ ಶಕ್ತಿ ಅನ್ನೋ ಪದದ ಪರಿಚಯ ಇದೆ. ಆ ಶಕ್ತಿಯ ಮೂಲ ಯಾವುದು, ಶಕ್ತಿಯ ಆಕರಗಳು ಯಾವುದು, ಆ ಶಕ್ತಿಯನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಹೀಗೆ ಸವಿಸ್ತಾರವಾಗಿ ಈಗಾಗಲೇ ನಿಮ್ಮ 9ನೇ ತರಗತಿಯವರೆಗೂ ಕಲಿತಾನೆ ಬಂದಿದ್ದೀವಿ. ಈಗಲೂ ಕೂಡ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಶಕ್ತಿಯ ಆಕಾರದ ಬಗ್ಗೆ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಇಟ್ಟಿದ್ದಾರೆ. ಈ ಹಿಂದೆ ಕಲಿತಂತಹ ಜ್ಞಾನದೊಂದಿಗೆ ಇದರಲ್ಲಿ ನಾವು ಇನ್ನು ಸ್ವಲ್ಪ ವಿವರವಾಗಿ ಅಭ್ಯಾಸ ಮಾಡ್ತಾ ಬರ್ತೀವಿ. ಆಯ್ತಾ ಮಕ್ಕಳೇ? ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಶಕ್ತಿಯ ಆಕಾರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದ್ರೆ ಮೊದಲು ನಾವು ನೋಡೋಣ, ಶಕ್ತಿ ಎಂದರೇನು? ನಿಮಗೆಲ್ಲ ಗೊತ್ತಿದೆ, ಕೆಲಸ ನಿರ್ವಹಿಸಲು ಬೇಕಾದಂತಹ ಒಂದು ಶಕ್ತಿಯನ್ನೇ ನಾವು ಶಕ್ತಿ ಅಂತ ಹೇಳಿ ಕರಿತೀವಿ. ನಾವೀಗ ಕೆಲಸ ಮಾಡ್ತೀವಿ ದೈಹಿಕವಾಗಿ ಅಂದ್ರೆ ನಮಗೆ ಆಹಾರ ಬೇಕು, ಅದನ್ನ ನಾವು ಆಹಾರ ಶಕ್ತಿ ಅಂತ ಕರಿತೀವಿ. ಯಾವುದಾದ್ರೂ ಒಂದು ವಾಹನ, ನಾವು ಕಾರನ್ನೇ ತೆಗೆದುಕೊಳ್ಳಿ ಅಥವಾ ಬೈಸಿಕಲ್ ಅನ್ನೇ ತೆಗೆದುಕೊಳ್ಳಿ ಅಥವಾ ಮತ್ತೊಂದನ್ನೇ ತೆಗೆದುಕೊಂಡ್ರು, ಆ ವಾಹನ ಚಲಿಸಬೇಕು ಅಂದ್ರೆ ಅದರ ಇಂಧನ ಶಕ್ತಿ ಅವಶ್ಯಕತೆ ಇದೆ. ಹಾಗೆ ಸೂರ್ಯನ ಬಿಸಿಲನ್ನ ಬಳಸಿಕೊಂಡು ಆಹಾರವನ್ನ ತಯಾರು ಮಾಡಿಕೊಳ್ಳುತ್ತೆ ನಮ್ಮ ಹಸಿರು ಸಸ್ಯಗಳು, ಅವುಗಳಿಗೂ ಕೂಡ ಹಾಗೆ ಶಕ್ತಿಯ ಅವಶ್ಯಕತೆ ಇದೆ. ಅಲ್ಲಿ ಸೂರ್ಯ ಒಬ್ಬ ಶಕ್ತಿಯ ಆಕರವಾಗಿ ಕಾರ್ಯವನ್ನ ನಿರ್ವಹಿಸ್ತಾನೆ. ನಾವು ಇಲ್ಲಿ ನೋಡ್ತಾ ಬಂದಿದ್ದೀವಿ ವಿದ್ಯಾರ್ಥಿಗಳೇ, ಶಕ್ತಿಯಿಂದ ಕೆಲಸ ಮಾಡ್ಲಿಕ್ಕಾಗುತ್ತೆ, ಹೌದು. ಜೊತೆಗೆ ಶಕ್ತಿಯನ್ನ ಬೇರೆ ರೂಪಕ್ಕೆ ಬದಲಾವಣೆ ಮಾಡಬಹುದು, ಆದ್ರೆ ಶಕ್ತಿಯನ್ನ ನಾವೇ ಸ್ವತಃ ಅದನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಸೃಷ್ಟಿಯಲ್ಲಿ ಸಿಗುವಂತಹ ಶಕ್ತಿಯನ್ನ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡಬಹುದು, ಬಿಟ್ರೆ ಅದನ್ನ ನಾವೇ ಸ್ವತಃ ಸೃಷ್ಟಿ ಮಾಡ್ಲಿಕ್ಕಾಗ್ಲಿ ಅದನ್ನ ನಾಶಪಡಿಸ್ಲಿಕ್ಕಾಗ್ಲಿ ಸಾಧ್ಯನೇ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ಶಕ್ತಿಯ ಬಿಕ್ಕಟ್ಟನ್ನು ಕೂಡ ಪ್ರಸ್ತುತ ದಿನಗಳಲ್ಲಿ ಎದುರಿಸ್ತಾ ಇದ್ದೀವಿ. ಆ ಶಕ್ತಿಯ ಬಿಕ್ಕಟ್ಟು ಪೆಟ್ರೋಲಿಯಂ ಉತ್ಪನ್ನಗಳಾಗಿರಬಹುದು ಅಥವಾ ಆಹಾರದ್ದೇ ಆಗಿರಬಹುದು. ಹೀಗೆ ಆ ಶಕ್ತಿಯ ಒಂದು ನ್ಯೂನ್ಯತೆಯನ್ನ ನೋಡ್ತಾ ಇದ್ವಿ. ನಾವು ಬಳಸ್ತಾ ಇರತಕ್ಕಂತಹ ಶಕ್ತಿ ಏನಾಗ್ತಾ ಇದೆ, ದಿನೇ ದಿನೇ ಬರ್ತಾ ಬರ್ತಾ ಕಡಿಮೆ ಆಗ್ಬಿಟ್ಟು ಬಿಕ್ಕಟ್ಟನ್ನ ಉತ್ಪತ್ತಿ ಮಾಡ್ತಾ ಇದೆ. ಹಾಗಾದ್ರೆ ಶಕ್ತಿಯ ಬಿಕ್ಕಟ್ಟು ಎಲ್ಲಿಂದ ಬಂತು? ಶಕ್ತಿ ಕೂಡ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆ ಆಗುತ್ತೆ. ಶಕ್ತಿ ಯಾವುದೇ ಕಾರಣಕ್ಕೂ ತಾನು ಲಯಗೊಳ್ಳಲ್ಲ, ತಾನೇ ಸೃಷ್ಟಿ ಕೂಡ ಆಗೋದಿಲ್ಲ. ಹಾಗಿದ್ರು ಕೂಡ ಯಾಕೆ ಶಕ್ತಿಯ ಬಿಕ್ಕಟ್ಟು ಉಂಟಾಗ್ತದೆ ಅಂತ ನೋಡೋದಾದ್ರೆ, ಪ್ರಸ್ತುತ ದಿನಗಳಲ್ಲಿ ಶಕ್ತಿಯ ಒಂದು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದನ್ನ ಬಳಕೆ ಮಾಡುವಂತಹ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಉತ್ಪಾದನೆ ಕಡಿಮೆ, ಬಳಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಶಕ್ತಿಯ ಬಿಕ್ಕಟ್ಟು ಈಗಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ನಾವು ಮೂಲ ಶಕ್ತಿಗಳನ್ನ ಬಳಸ್ತಾ ಇದ್ದೀವಿ. ಕೆಲವು ಮೂಲ ಶಕ್ತಿಗಳಿವೆ, ಅವುಗಳನ್ನ ನಾವು ಎಷ್ಟೇ ಪ್ರಕೃತಿಯಲ್ಲಿ ಬಳಸ್ತಾ ಬಂದ್ರು ಅವುಗಳು ಮತ್ತೆ ಪುನಶ್ಚೇತನಗೊಳ್ತಾ ಇರುತ್ತೆ, ಪುನರ್ ನಿರ್ಮಾಣ ಆಗ್ತಾ ಇರುತ್ತೆ. ಆದ್ರೆ ಕೆಲವು ಶಕ್ತಿಯ ಆಕಾರಗಳಿದೆ, ಅವುಗಳನ್ನ ನಾವು ಒಂದು ಬಾರಿ ಬಳಸಿಕೊಂಡು ಅವುಗಳು ಖಾಲಿ ಆಗ್ತಾ ಬಂತು ಅಂದ್ರೆ ಮತ್ತೆ ಅವುಗಳನ್ನ ಭೂಮಿ ಮೇಲೆ ನೈಸರ್ಗಿಕವಾಗಿ ನಾವು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಶಕ್ತಿಗಳನ್ನ ನಾವೇನ್ ಮಾಡಬೇಕು? ಅಂತಹ ಶಕ್ತಿಗಳನ್ನ ಸಂರಕ್ಷಣೆ ಮಾಡಿ ಆ ಶಕ್ತಿಯ ಒಂದು ಸ್ಥಳದಲ್ಲಿ ಇನ್ನೊಂದು ಶಕ್ತಿಯನ್ನ ಬಳಕೆ ಮಾಡಬೇಕಾಗುತ್ತೆ. ಅದಕ್ಕೆ ಪರ್ಯಾಯವಾದ ಶಕ್ತಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆ ಶಕ್ತಿ ಹೇಗಿರ್ಬೇಕು ಅಂದ್ರೆ, ಮತ್ತೆ ಈ ರೀತಿಯಾಗಿ ಬಳಕೆಯಾದ ತಕ್ಷಣ ಮುಗಿದು ಹೋಗುವಂತೆ ಇರದೆ, ಅವುಗಳ ಜಾಗಕ್ಕೆ ನಾವು ಅವುಗಳನ್ನ ಎಷ್ಟು ಸಾರಿ ಬಳಸಿದ್ರು ಅವುಗಳು ಮತ್ತೆ ಭೂಮಿ ಮೇಲೆ ತನ್ನಷ್ಟಕ್ಕೆ ತಾನೇ ಏನಾಗಬೇಕು, ಪುನಶ್ಚೇತನಗೊಳ್ಳುವಂತೆ ಇರುವಂತಹ ಶಕ್ತಿ ಆಕಾರಗಳನ್ನ ಆ ಸ್ಥಳದಲ್ಲಿ ಬಳಕೆ ಮಾಡಿದ್ದೇ ಆದ್ರೆ ಅವುಗಳನ್ನ ನಾವು ಪರ್ಯಾಯ ಶಕ್ತಿಯ ಆಕಾರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಮೊದಲು ಶಕ್ತಿ ಆಕಾರ ಹೇಗಿರ್ಬೇಕು? ಶಕ್ತಿ ಉತ್ಪಾದನೆ ಮಾಡಬೇಕು, ಅದರಂತೆ ಬಳಕೆ ಆಗ್ತಾ ಇದೆ. ಶಕ್ತಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಬಳಕೆ ಹೆಚ್ಚಾಗ್ತಾ ಇದೆ, ಬಿಕ್ಕಟ್ಟು ಉಂಟಾಗ್ತಾ ಇದೆ. ಜೊತೆಗೆ ಶಕ್ತಿಗಳಲ್ಲಿ ಅಥವಾ ಶಕ್ತಿ ಆಕಾರದಲ್ಲಿ ನ್ಯೂನ್ಯತೆ ಇರೋದ್ರಿಂದ ಸಹ ಶಕ್ತಿಯ ಬಿಕ್ಕಟ್ಟು ಉಂಟಾಗ್ತಾ ಇರಬಹುದು. ಹಾಗಾದ್ರೆ ಶಕ್ತಿ ಆಕಾರ ಹೇಗಿರ್ಬೇಕು? ನಾವು ಯಾವುದನ್ನ ಶಕ್ತಿ, ಉಪಯುಕ್ತವಾದ ಶಕ್ತಿ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ನಾವು ಹುಡುಕ್ತಾ ಬಂದ್ರೆ ವಿದ್ಯಾರ್ಥಿಗಳೇ, ನಾವು ಇಂಧನವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಇಂಧನ ಶಕ್ತಿ, ಶಕ್ತಿಯ ಆಕಾರ ಹೇಗಿರ್ಬೇಕು ಅಂತ ಹೇಳಿ ನಾವು ಆಯ್ಕೆ ಮಾಡ್ತಾ ಇದ್ವಿ. ಶಕ್ತಿಯ
ಹೀಗೆ ಯಾವುದಾದ್ರೂ ಆಗಿರಲಿ ಇಂಧನವನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಇಂಧನ ದಹನವಾದ್ರೆ ಇದರಿಂದ ಶಕ್ತಿ ಬಿಡುಗಡೆಯಾಗುತ್ತೆ, ಅದರಿಂದ ಬಿಡುಗಡೆಯಾದ ಶಕ್ತಿಯಿಂದ ವಾಹನ ಚಾಲನೆ ಆಗುತ್ತೆ. ಹಾಗಾದ್ರೆ ಉಳಿಯುವಂತಹ ಇಂಧನ ಹೇಗೆ ಇರಬೇಕು? ಕಡಿಮೆ ಪ್ರಮಾಣದ ಶಕ್ತಿಯನ್ನ ಇದೇನಾದ್ರೂ ಬಿಡುಗಡೆ ಮಾಡಿದ್ರೆ ಆ ಇಂಧನ ಉಪಯೋಗಿಸಿಕೊಂಡು ಬಂದಂತಹ ಶಕ್ತಿಯಿಂದ ಹೆಚ್ಚು ಮಟ್ಟದ ಕೆಲಸ ಅಲ್ಲಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ನಾವು ಬಳಸುವಂತಹ ಇಂಧನ ನಮಗೆ ಬೇಕಾದಷ್ಟು ಪರಿಮಾಣವನ್ನ ಕೊಡುವಂತಿರಬೇಕು. ಅರ್ಥವಾಯ್ತಾ ಮಕ್ಕಳೇ? ನಾವು ಬಳಸುವ ಇಂಧನ ಹೇಗಿರ್ಬೇಕಪ್ಪ ಅಂದ್ರೆ ಅದರಿಂದ ಬಿಡುಗಡೆಯಾದಂತಹ ಶಕ್ತಿ ನಮಗೆ ಬೇಕಾದಷ್ಟು ಪರಿಮಾಣವನ್ನ ಕೊಡುವಂತಿರಬೇಕು. ಜೊತೆಗೆ ಆ ಇಂಧನ ಹೇಗೆ ದೊರೆಯುತ್ತೆ, ಇಂಧನದ ಗುಣಮಟ್ಟ ಚೆನ್ನಾಗಿರ್ಬೇಕು. ಜೊತೆಗೆ ಇಂಧನವನ್ನ ಸಾಗಾಣಿಕೆ ಸುಲಭವಾಗಿರ್ಬೇಕು. ಅನಂತರ ಆ ಇಂಧನ ಎಲ್ಲ ಒಂದು ಪ್ರದೇಶಕ್ಕೂ ಸಾಗಾಣಿಕೆ ಮಾಡುವಷ್ಟು ಅನುಕೂಲಕರವಾಗಿರ್ಬೇಕು. ಒಂದು ಸ್ಥಳಕ್ಕೆ ತುಂಬಾ ಸುಲಭವಾಗಿ ಮತ್ತೊಂದು ಸ್ಥಳಕ್ಕೆ ಅದರ ಸಾಗಾಣಿಕೆ ತುಂಬಾನೇ ಕಷ್ಟದಾಯಕವಾಗಿ ಇರಬಾರದು. ಜೊತೆಗೆ ಮಿತವ್ಯಯವಾಗಿರ್ಬೇಕು. ಇಂಧನ ತುಂಬಾ ದುಬಾರಿ ಆಯಿತು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅದನ್ನ ಕೊಂಡುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಹೀಗೆ ಒಂದು ಶಕ್ತಿಯ ಆಕಾರ ತುಂಬಾ ಚೆನ್ನಾಗಿರ್ಬೇಕು. ಶಕ್ತಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಇದು ನಾವು ಯಾವ ಒಂದು ಶಕ್ತಿಯನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅಂಶಗಳು ಅವಲಂಬಿತ ಆಗ್ತಾ ಇದೆ. ನಾವಿಲ್ಲಿ ಇಂಧನ ಆಯ್ಕೆ ಮಾಡ್ಕೊಂಡ್ವಿ. ಇದರಲ್ಲಿ ನಾವು ನೋಡೋದಾದ್ರೆ ಇಂಧನ ಉಳಿದಾಗ ಹೆಚ್ಚಿನ ಪ್ರಮಾಣದ ಶಕ್ತಿ ಕೊಡಬೇಕು, ಇಂಧನದ ಸಾಗಾಣಿಕೆ ಸುಲಭವಾಗಿರ್ಬೇಕು, ನಂತರ ಎಲ್ಲಾ ಪ್ರದೇಶಗಳಿಗೂ ಕೂಡ ಅದು ನೇರವಾಗಿ ದೊರಕುವಂತಿರಬೇಕು, ಜೊತೆಗೆ ಮಿತವ್ಯಯಕರವಾಗಿ ಇರಬೇಕು, ದುಬಾರಿ ಆಗಿರಬಾರದು. ಇದೇ ರೀತಿ ನಾವು ಯಾವುದಾದ್ರೂ ಒಂದು ಆಹಾರ ಪದಾರ್ಥದ ಒಂದು ಶಕ್ತಿಯಾಗಿ ತೆಗೆದುಕೊಂಡ್ರೆ ಅಲ್ಲಿಯ ಅಂಶಗಳೇ ಬೇರೆ ಆಗಿರುತ್ತೆ. ಹೀಗೆ ನಾವು ಯಾವುದನ್ನ ಶಕ್ತಿಯಾಗಿ ಆಯ್ಕೆ ಮಾಡ್ಕೊಳ್ತೀವೋ ಅದರ ಮೇಲೆ ಆ ಶಕ್ತಿಯ ಆಕಾರ ಹೇಗಿರ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಒಂದು ಉತ್ತಮ ಶಕ್ತಿಯ ಆಕಾರ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು ನಮಗೆ ಬೇಕಾದಷ್ಟು ಶಕ್ತಿಯ ಪ್ರಮಾಣ ಅದರಿಂದ ದೊರಕುವಂತಿರಬೇಕು. ಉತ್ತಮ ಶಕ್ತಿಯ ಒಂದು ಗುಣಗಳು ಅದು ದಹನವಾದಾಗ ಇರ್ಬೋದು ಅಥವಾ ಮತ್ತೊಂದು ಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಇರಬಹುದು. ಅದರಿಂದ ನಮಗೆ ಸಿಗುವಂತಹ ಶಕ್ತಿ ಏನಾಗಿರ್ಬೇಕು? ಹೆಚ್ಚಿನದಾಗಿರ್ಬೇಕು, ಬೇಕಾದಷ್ಟು ಇರಬೇಕು. ನಂತರ ಶಕ್ತಿಯ ಸಾಗಾಣಿಕೆ ಸುಲಭವಾಗಿರ್ಬೇಕು. ಆ ಶಕ್ತಿಯ ಸಾಗಾಣಿಕೆ ಎಲ್ಲಾ ಪ್ರದೇಶಗಳಿಗೂ ತಲುಪುವಂತಿರಬೇಕು. ಜೊತೆಗೆ ಆ ಶಕ್ತಿ ಮಿತವ್ಯಯಕರವಾಗಿ ಇರಬೇಕು. ಜೊತೆಗೆ ಎಲ್ಲಾ ಒಂದು ಕಾಲಗಳಲ್ಲಿಯೂ ಸಹ ಅದು ದೊರಕುವಂತಿರಬೇಕು. ಗೊತ್ತಾಯ್ತಾ ಮಕ್ಕಳೇ? ಇವು ಒಂದು ಶಕ್ತಿಯ ಮೂಲ ಗುಣಗಳು, ಶಕ್ತಿಯ ಆಕಾರದ ಗುಣಗಳು. ಇದರ ಬಗ್ಗೆ ನಿಮ್ಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಆ ಪ್ರಶ್ನೆಗಳಿಗೆ ನೀವೇ ಉತ್ತರಿಸಬೇಕು. ಪ್ರಶ್ನೆ ಇರುವಂತಹ ಪೇಜ್ ನಂಬರ್ 139, ಪೇಜ್ ನಂಬರ್ 139ರಲ್ಲಿ 3 ಪ್ರಶ್ನೆಗಳನ್ನ ಕೇಳಿದರೆ ಮಕ್ಕಳೇ. ಯಾವ್ಯಾವುದು? ಶಕ್ತಿಯ ಉತ್ತಮ ಆಕಾರ ಯಾವುದು? ಈಗ ಹೇಳಿದ್ನಲ್ಲ ವಿದ್ಯಾರ್ಥಿಗಳೇ, ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿದ್ರೆ ಅದನ್ನ ಉತ್ತಮ ಶಕ್ತಿಯ ಆಕಾರ ಅಂತ ಹೇಳಿ ನಾವು ಕರಿತೀವಿ. ಎರಡನೇದು ಉತ್ತಮ ಇಂಧನ ಯಾವುದು? ಇಂಧನಕ್ಕೂ ಕೂಡ ಅಷ್ಟೇ ಅದು ದಹನವಾದಾಗ ನಮಗೆ ಹೆಚ್ಚಿನ ಶಕ್ತಿ ಕೊಡುವಂತಿರಬೇಕು, ಮಿತವ್ಯಯಕರವಾಗಿರ್ಬೇಕು, ಸಾಗಾಣಿಕೆ ಸುಲಭವಾಗಿರ್ಬೇಕು, ಎಲ್ಲಾ ಪ್ರದೇಶಗಳಿಗೂ ತಲುಪುವಂತಿರಬೇಕು, ಜೊತೆಗೆ ದುಬಾರಿ ಆಗಿರಬಾರದು. ನಂತರ ಕೊನೆಯ ಪ್ರಶ್ನೆ, ನಿಮ್ಮ ಆಹಾರವನ್ನು ಬಿಸಿ ಮಾಡಲು ಯಾವುದಾದರೂ ಶಕ್ತಿಯ ಆಕಾರವನ್ನು ಉಪಯೋಗಿಸುವುದಾದರೆ ಯಾವುದನ್ನು ಆಯ್ಕೆ ಮಾಡುವಿರಿ ಮತ್ತು ಏಕೆ? ಇದು ಈ ಪ್ರಶ್ನೆ ನಿಮಗೆ ತಯಾರಿಸಿರೋದ್ರಿಂದ ವಿದ್ಯಾರ್ಥಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ಅರ್ಥವಾಯ್ತಾ ಮಕ್ಕಳೇ? ಈಗ ಇನ್ನೊಂದ್ಸಾರಿ ಕೇಳಿಸ್ಕೊಳ್ಳಿ. ಒಂದು ಉತ್ತಮ ಶಕ್ತಿಯ ಆಕಾರ ಅಂತ ಹೇಳಿದ್ರೆ ಅದು ನಮಗೆ ಉಪಯುಕ್ತವಾಗುವಷ್ಟು ಶಕ್ತಿಯನ್ನು ಒದಗಿಸುವಂತಿರಬೇಕು, ಸಾಗಾಣಿಕೆ ಸುಲಭವಾಗಿರ್ಬೇಕು, ಮಿತವ್ಯಯಕರವಾಗಿರ್ಬೇಕು, ಜೊತೆಗೆ ಎಲ್ಲಾ ಪ್ರದೇಶಗಳಿಗೂ ಮತ್ತು ಎಲ್ಲಾ ಕಾಲಗಳಿಗೂ ಸಿಗುವಂತೆ ಇರಬೇಕು. ಅರ್ಥವಾಯ್ತಾ? ನಂತರ ಬನ್ನಿ, ಶಕ್ತಿಯ ಆಕಾರಗಳನ್ನ 2 ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು, ಮತ್ತೊಂದು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿ 2 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು, ಮತ್ತೊಂದು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಈಗ ನಮಗೆ ಗೊತ್ತಾಗಿದೆ ಕೆಲವು ಶಕ್ತಿಗಳನ್ನ ಭೂಮಿ ಮೇಲೆ ಮತ್ತೆ ನವೀಕರಿಸಬಹುದು,
ಪುನಶ್ಚೇತನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಅವಧಿಯಲ್ಲಿ ಮತ್ತೆ ಅವುಗಳು ಭೂಮಿ ಮೇಲೆ ಪುನಶ್ಚೇತನಗೊಳ್ಳುವುದಿಲ್ಲ. ಅವುಗಳಲ್ಲಿ ನಾವೇನಂತ ಕರಿತೀವಿ, ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿ ಕರಿತೀವಿ. ಆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳಲ್ಲಿ ಪ್ರಮುಖವಾಗಿ ನಾವು ಪಳೆಯುಳಿಕೆ ಇಂಧನಗಳ ಬಗ್ಗೆ ಈಗ ಅಭ್ಯಾಸ ಮಾಡೋಣ. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ಈ ಸಾಂಪ್ರದಾಯಿಕ ಶಕ್ತಿ ಆಕಾರಗಳಲ್ಲಿ ನಾವು ಮೊದಲನೇ ಸತಿ ಪಳೆಯುಳಿಕೆ ಇಂಧನದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಪಳೆಯುಳಿಕೆ ಇಂಧನ ನಿಮ್ಮೆಲ್ಲರೂ ಗೊತ್ತಿದೆ ಮಕ್ಕಳೇ. ಪಳೆಯುಳಿಕೆ ಇಂಧನಗಳು ಅಂತ ಹೇಳಿದ್ರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ಹೀಗೆ ಇತರೆ. ಅಂದ್ರೆ ಇವುಗಳ ಒಟ್ಟಾರೆಯಾಗಿ ನಾವು ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಹೇಳಿ ಓದ್ತೀವಿ. ಈ ಪೆಟ್ರೋಲಿಯಂ ಉತ್ಪನ್ನಗಳು ಹೇಗೆ ಉಂಟಾಗಿದೆ ಅಂತ ಹೇಳಿದ್ರೆ, ಸಾವಿರಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಆಳದಲ್ಲಿ ಹೂತು ಹೋದಂತಹ ಸಸ್ಯ ಮತ್ತು ಜೀವಿ ಸಂಕುಲಗಳು ಅವುಗಳ ರಾಸಾಯನಿಕ ಕ್ರಿಯೆಯನ್ನು ನಡೆಸಿಬಿಟ್ಟು ಆ ಒಂದು ದೇಹ ಇರಬಹುದು ಅಥವಾ ಸಸ್ಯ, ಮರ, ಗಿಡ, ಕಾಂಡ ಇತ್ಯಾದಿಗಳಿರಬಹುದು, ರಾಸಾಯನಿಕ ಕ್ರಿಯೆಯ ನಂತರ ಪಳೆಯುಳಿಕೆ ಇಂಧನಗಳಾಗಿ ಮಾರ್ಪಟ್ಟಿರುತ್ತೆ. ಆ ಪಳೆಯುಳಿಕೆ ಇಂಧನಗಳಲ್ಲಿ ನಾವು ಪೆಟ್ರೋಲಿಯಂ ಉತ್ಪನ್ನಗಳು ಅಂತ ಕರ್ಕೊಂಡಿದ್ವಿ. ಅವುಗಳಲ್ಲಿ ಬಹುಮುಖ್ಯವಾಗಿ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆಯನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಪ್ರಮುಖ ಇಂಧನವಾಗಿ ಬಳಸ್ತಾ ಇದ್ದೀವಿ. ಆದ್ರೆ ಈ ಇಂಧನಗಳು ಏನಾಗುತ್ತೆ, ಬಳಸ್ತಾ ಬಂದಂತೆ ಅವುಗಳು ಖಾಲಿ ಆಗ್ತಾ ಬರ್ತಾ ಇದೆ. ನಮಗೆ ಈಗಿರುವಂತಹ ಪ್ರಸ್ತುತ ದಿನಮಾನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಈ ಪಳೆಯುಳಿಕೆ ಇಂಧನಗಳ ಮೇಲೆ ತುಂಬಾ ಅವಲಂಬಿತ ಆಗಿವೆ. ಇವುಗಳು ನಮಗೆ ಪುನಶ್ಚೇತನಗೊಳಿಸಲಾಗದ ಶಕ್ತಿಯ ಸಂಪನ್ಮೂಲಗಳು ಅಂತ ಗೊತ್ತಿದ್ರೂ ಕೂಡ ನಮ್ಮ ಅವಶ್ಯಕತೆಗೋಸ್ಕರ ಈ ಇಂಧನಗಳನ್ನ ನಾವು ಇನ್ನೂ ಹೆಚ್ಚಿನದಾಗಿ ಬಳಸ್ತಾನೆ ಇದೀವಿ. ಆದ್ರೆ ಇದು ಮುಂದೊಂದು ದಿನ ಮುಗಿದು ಹೋಗುವಂತಹ ಸಂಪನ್ಮೂಲಗಳು. ಆ ಕಾರಣಕ್ಕಾಗಿ ಈ ಒಂದು ಶಕ್ತಿಯ ಸಂಪನ್ಮೂಲಗಳ ಸ್ಥಳದಲ್ಲಿ ಅಥವಾ ಜಾಗದಲ್ಲಿ ನಾವು ಇನ್ನೊಂದು ಶಕ್ತಿಯ ಆಕಾರವನ್ನ ಹುಡುಕೋಬೇಕಾಗಿರೋದು ಅನಿವಾರ್ಯವೂ ಸಹ ಹೌದು. ಆ ಕಾರಣದಿಂದ ಈ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳ ಸ್ಥಳದಲ್ಲಿ ಇನ್ನೊಂದು ಶಕ್ತಿಯನ್ನು ನಾವು ಹುಡುಕೋಬೇಕಾಗಿದೆ. ಜೊತೆಗೆ ಈ ಸಾಂಪ್ರದಾಯಿಕ ಶಕ್ತಿ ಆಕಾರಗಳೇನಿದೆ, ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ ಇತ್ಯಾದಿ, ಇವುಗಳು ದಹನವಾದಾಗ ಭೂಮಿಯ ಮೇಲೆ ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತೆ. ಈ ವಾಯುಮಾಲಿನ್ಯ ಉಂಟಾಗುವುದನ್ನ ನಾವು ವಿವಿಧ ವಿಧಾನಗಳನ್ನ ಅನುಸರಿಸಿಕೊಂಡ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಸ್ವಲ್ಪ ಮಟ್ಟಿಗೆ ತಡೆಗಟ್ತಾ ಇದೀವಿ. ಆದ್ರೆ ಇವುಗಳಿಂದ ಬಿಡುಗಡೆಯಾದಂತಹ ಉಷ್ಣಶಕ್ತಿ ತುಂಬಾ ಹೆಚ್ಚಿನದಾಗಿರುತ್ತೆ. ಆ ಉಷ್ಣ ಶಕ್ತಿಯನ್ನ ವಿವಿಧ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ಬಳಸ್ತಾ ಇದೀವಿ. ಈ ರೀತಿಯಾಗಿ ಪಳೆಯುಳಿಕೆ ಇಂಧನಗಳನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಕೆ ಮಾಡ್ತಾನೆ ಇದೀವಿ. ನೀವೀಗ ನೋಡ್ತಾ ಇರ್ತಕ್ಕಂತಹ ಚಿತ್ರ ನಮ್ಮ ಭಾರತ ದೇಶದಲ್ಲಿ ನಾವು ಶಕ್ತಿಯನ್ನ ಯಾವ ಯಾವ ಮೂಲಗಳಿಂದ ಎಷ್ಟು ಪರ್ಸೆಂಟೇಜ್ಗಳಲ್ಲಿ ಪಡಿತಾ ಇದ್ದೀವಿ ಅನ್ನೋದನ್ನ ತೋರಿಸ್ತಾ ಇದೆ. ಅರ್ಥವಾಯ್ತು ಮಕ್ಕಳೇ? ನೀವೀಗ ನೋಡ್ತಾ ಇರ್ತಕ್ಕಂತಹ ಚಿತ್ರ ಉಷ್ಣದಿಂದ ವಿದ್ಯುತ್ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ತೋರಿಸುವ ಮಾದರಿಯಷ್ಟೇನೆ. ನಿಮಗೆ ಗೊತ್ತಿದೆ, ನಾವು ಪಳೆಯುಳಿಕೆ ಇಂಧನಗಳನ್ನ ದಹಿಸಿದಾಗ ನಮಗೆ ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಉಷ್ಣವನ್ನ ನಾವು ಹೇಗೆ ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅನ್ನೋದನ್ನ ಈ ಒಂದು ಮಾದರಿಯಲ್ಲಿ ತೋರಿಸ್ತಾ ಇದೀವಿ ಮಕ್ಕಳೇ. ಇದು ವಿದ್ಯುತ್ ಉತ್ಪಾದಿಸುವ ನಮ್ಮ ಟರ್ಬೈನ್. ಸರಳ ಟರ್ಬೈನ್ಗಳಲ್ಲಿ ಒಂದು ಚಲಿಸುವ ತಿರುಗುರಕ್ಕೆ ಜೋಡಣೆ ಇರುತ್ತದೆ. ರಭಸದಿಂದ ಹೊರಹೊಮ್ಮುವ ದ್ರವವು ರೆಕ್ಕೆಗಳ ಮೇಲೆ ವರ್ತಿಸಿ ಅವುಗಳನ್ನು ಸುತ್ತುವಂತೆ ಮಾಡಿ ತಿರುಗುರಕ್ಕೆಗೆ ಶಕ್ತಿಯನ್ನು ವರ್ಗಾಯಿಸುತ್ತದೆ. ಇದರಿಂದ ತಿಳಿಯುವುದೇನೆಂದರೆ, ಮೂಲತಃ ಫ್ಯಾನ್ ಅನ್ನು ವೇಗವಾಗಿ ತಿರುಗಿಸಬೇಕು. ಅದರಿಂದ ರೋಟರ್ ಬ್ಲೇಡ್ ತಿರುಗುತ್ತದೆ. ಈ ತಿರುಗುವ
ಜವವು ಡೈನಮೋದ ಸ್ಟಾಫ್ ಅನ್ನು ತಿರುಗಿಸಿ ಯಾಂತ್ರಿಕ ಶಕ್ತಿಯನ್ನು ಇಂದಿನಿಂದ ಸನ್ನಿವೇಶಕ್ಕೆ ಅವಶ್ಯಕವಾದ ವಿದ್ಯುತ್ ಶಕ್ತಿಯನ್ನಾಗಿ ಉತ್ಪಾದಿಸುತ್ತದೆ. ಈ ಶಕ್ತಿಯ ವಿವಿಧ ರೀತಿಯ ಪ್ರಾಪ್ತತೆ ನಮಗೆ ದೊರಕುವ ಸಂಪನ್ಮೂಲಗಳ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ನಾವೀಗ ಇಲ್ಲಿ ಉಪಯೋಗಿಸ್ತಾ ಇರತಕ್ಕಂಥದ್ದು ಇಂಧನಗಳನ್ನ ದಹನ ಮಾಡಿ ಬಂದಂತಹ ಉಷ್ಣಶಕ್ತಿ. ಆ ಉಷ್ಣಶಕ್ತಿಯನ್ನ ಟರ್ಬೈನ್ ತಿರುಗುವಂತೆ ಮಾಡಿಬಿಟ್ಟು ಆ ಟರ್ಬೈನ್ ಅನ್ನ ಡೈನಮೋಗೆ ಅಳವಡಿಸಿರ್ತಾರೆ. ಡೈನಮೋ ಅಂತಕ್ಕಂಥದ್ದು ಒಂದು ಯಂತ್ರ. ಆ ಯಂತ್ರ ಏನ್ ಮಾಡುತ್ತೆ ಅಂದ್ರೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಮಕ್ಕಳೇ, ನೀವೀಗಾಗಲೇ ಇದರ ಬಗ್ಗೆ ವಿಸ್ತಾರವಾಗಿ ನಿಮ್ಮ ಹಿಂದಿನ ಒಂದು ಪಾಠದಲ್ಲಿ ಕಲ್ತಿದ್ದೀರಾ. ಡೈನಮೋ ಮತ್ತು ಮೋಟಾರ್ಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀರಾ. ಡೈನಮೋ ಅಂತ ಹೇಳಿದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನ. ಈ ಸಾಧನವನ್ನೇ ನಾವು ಬಳಸ್ಕೊಂಡ್ಬಿಟ್ಟು ಜಲವಿದ್ಯುತ್ ಸ್ಥಾವರಗಳಲ್ಲಿ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳಲ್ಲಿ, ಹೀಗೆ ಹಲವಾರು ಸ್ಥಾವರಗಳಲ್ಲಿ ಈ ಶಕ್ತಿಯ ಈ ಒಂದು ತಂತ್ರವನ್ನ ಮತ್ತು ವಿಧಾನವನ್ನ ಅಳವಡಿಸಿಕೊಂಡೇ ನಾವು ವಿದ್ಯುತ್ತನ್ನ ಉತ್ಪತ್ತಿ ಮಾಡುವುದು. ಈಗ ನಾವು ವಿದ್ಯುತ್ ಉತ್ಪಾದನೆ ಜಲ ಸ್ಥಾವರಗಳಲ್ಲಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡೋಣ. ಬನ್ನಿ ಮಕ್ಕಳೇ, ನಾನೀಗ ಜಲವಿದ್ಯುತ್ ಸ್ಥಾವರದ ಬಗ್ಗೆ ಅಭ್ಯಾಸ ಮಾಡೋಣ. ಜಲವಿದ್ಯುತ್ ಸ್ಥಾವರ ಹೆಸರೇ ಹೇಳುವಂದ್ರೆ ನೀರನ್ನ, ಜಲಶಕ್ತಿಯನ್ನ ಬಳಸಿಕೊಂಡು ನಾವು ಈ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ವಿ. ಈಗ ನಿಂತಿರ್ತಕ್ಕಂತಹ ಜಲಶಕ್ತಿಗೆ ತುಂಬಾ ಹೆಚ್ಚಿನದಾದ ಚಲನಶಕ್ತಿ ಇರುತ್ತೆ. ಹರಿಯುವ ನೀರಿಗೆ ಚಲನಶಕ್ತಿ ಇರುತ್ತೆ. ಈಗ ನಾವು ಒಂದು ನೀರನ್ನ ಆಣೆಕಟ್ಟುಗಳನ್ನ ಕಟ್ಬಿಟ್ಟು ಸಂಗ್ರಹ ಮಾಡೋದನ್ನ ನೋಡಿದ್ದೀವಿ. ಆಣೆಕಟ್ಟು ಬಗ್ಗೆ ನಿಮಗೆ ಪರಿಚಯ ಇದೆ. ಆ ಆಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರನ್ನ ನಾವು ಒಂದೇ ಬಾರಿಗೆ ಅವುಗಳ ಒಂದು ದ್ವಾರಗಳನ್ನ ತೆಗೆಯುವ ಮುಖಾಂತರವಾಗಿ ಹರಿಯೋದಕ್ಕೆ ಬಿಡ್ತೀವಿ. ನಿಮಗೆಲ್ಲರಿಗೂ ಇದು ಗೊತ್ತಿದೆ. ಮಳೆಗಾಲದಲ್ಲಿ ಆಣೆಕಟ್ಟುಗಳು ಭರ್ತಿಯಾದಾಗ ಹೆಚ್ಚಿನ ಪ್ರಮಾಣದ ನೀರನ್ನ ಅಲ್ಲಿ ಶೇಖರಣೆ ಮಾಡೋಕ್ಕಾಗೋದಿಲ್ಲ. ಶೇಖರಣೆ ಮಾಡಿದಂತಹ ನೀರನ್ನ ನಾವು ದ್ವಾರಗಳ ಮುಖಾಂತರ ಹೊರಕಳಿಸ್ತೀವಿ. ಆ ಹೊರಕಳಿಸುವಂತಹ ಸಂದರ್ಭದಲ್ಲಿ ಶೇಖರಣೆ ಆದಾಗ ಇದ್ದಂತಹ ಪ್ರಚಂಡ ಶಕ್ತಿ ಏನಾಗಿ ಪರಿವರ್ತನೆ ಆಗುತ್ತೆ, ಚಲನಶಕ್ತಿಯಾಗಿ ಪರಿವರ್ತನೆ ಆಗ್ಬಿಟ್ಟು ಅಲ್ಲಿಂದ ಹೊರಬರುವಂತಹ ನೀರು ಹೆಚ್ಚಿನ ಶಕ್ತಿಯನ್ನ ತನ್ನೊಡನೆ ಹೊತ್ತು ಬರುತ್ತೆ. ಈ ಹೊತ್ತು ಬಂದಂತಹ ಶಕ್ತಿಯನ್ನ ನಾವು ಒಂದು ಟರ್ಬೈನ್ ಮುಖಾಂತರ ಹರಿದು ಹೋಗುವಂತೆ ಅಳವಡಿಸಬೇಕು. ಟರ್ಬೈನ್ ಮುಖಾಂತರ ಹೋಗುವಂತೆ ಅಳವಡಿಸಬೇಕು. ಈ ಒಂದು ಜಲಶಕ್ತಿ ಇದನ್ನ ಮುಖಾಂತರ ಹರಿದು ಹೋದಾಗ ಈ ಟರ್ಬೈನ್ ತನ್ನಷ್ಟೇ ಪ್ರಮಾಣ ಸುತ್ತುವಂತೆ ಮಾಡುತ್ತೆ. ಇದಕ್ಕೂ ಹೊಂದಿಕೊಂಡಂತೆ ನಾವು ಒಂದು ಡೈನಮೋವನ್ನ ಇಲ್ಲಿ ಅಳವಡಿಸಿದ್ರೆ ಈ ಡೈನಮೋದಲ್ಲಿ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಗೊಂಡ್ಬಿಟ್ಟು ಅಲ್ಲಿನ ವಿದ್ಯುತ್ ಶಕ್ತಿ ಶೇಖರಣೆಯಾಗಿ ತಂತಿಗಳ ಮುಖಾಂತರ ವಿದ್ಯುತ್ತನ್ನ ನಾವು ನಮಗೆ ಬೇಕಾದಂತಹ ಸ್ಥಳಗಳಿಗೆ ವರ್ಗಾವಣೆ ಮಾಡಬಹುದು. ಹೀಗೆ ಜಲವಿದ್ಯುತ್ತಿನಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡುವುದು. ಹೀಗೆ ಜಲಶಕ್ತಿಯಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಂದನ್ನ ಗಮನಿಸಬೇಕು. ಆಣೆಕಟ್ಟನ್ನ ಕಟ್ಟುವಂತಹದ್ದು ತುಂಬಾ ಸುಲಭದ ಮಾತಲ್ಲ. ಜೊತೆಗೆ ಈ ಜಲಶಕ್ತಿ ಏನಿದೆ ಇದೇನು ಮುಗಿದು ಹೋಗುವ ಶಕ್ತಿ ಸಂಪನ್ಮೂಲ ಅಲ್ಲ. ನಾವು ಇದನ್ನ ಪ್ರತಿ ಬಾರಿ ನಮ್ಮ ಪರಿಸರ ಒಂದು ಕಾಲ ತಕ್ಕಂತೆ ಹೇಗೆ ಮಳೆ ಆಗುತ್ತೋ ಅದರಂತೆ ಈ ಆಣೆಕಟ್ಟುಗಳಲ್ಲಿಯೂ ಕೂಡ ನೀರು ಸಂಗ್ರಹ ಆಗುತ್ತೆ. ಇದು ನವೀಕರಿಸಬಹುದಾದ ಒಂದು ಬಹುಮುಖ್ಯವಾದ ಶಕ್ತಿ ಸಂಪನ್ಮೂಲ. ನಾವು ಈ ಜಲ ಶಕ್ತಿಯಿಂದ ವಿದ್ಯುತ್ತನ್ನ ಪೂರೈಕೆ ಮಾಡ್ತಾ ಇದ್ವಿ. ಆ ಎಷ್ಟರ ಮಟ್ಟಿಗೆ ಪೂರೈಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿಯ ಶಕ್ತಿಯ ಬೇಡಿಕೆಯ 4ನೇ 1 ಭಾಗವನ್ನ ಈ ಜಲಶಕ್ತಿಯಿಂದ ಉತ್ಪಾದನೆಯಾದಂತಹ ವಿದ್ಯುತ್ತೇ ಬರೆಸ್ತಾ ಇದೆ. ಇದನ್ನ ಗಮನಿಸೋದಾದ್ರೆ ನಮಗೆ ಜಲಶಕ್ತಿ ತುಂಬಾ ಸರಳವಾದ ಒಂದು ಉತ್ಪಾದಿಸಬಹುದಾದಂತಹ ವಿದ್ಯುತ್ತನ್ನ ಒಂದು ಮುಖ್ಯವಾದ ಆಧಾರ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಎದುರಾಗ್ತಾ ಇದೆ, ಆಣೆಕಟ್ಟುಗಳ ನಿರ್ಮಾಣ. ಈ ಆಣೆಕಟ್ಟುಗಳನ್ನ ನಿರ್ಮಾಣ ಮಾಡೋದಂದ್ರೆ ಸುಲಭದ ಮಾತಲ್ಲ. ಆಣೆಕಟ್ಟುಗಳ ಒಂದು ನಿರ್ಮಾಣಕ್ಕೆ ತುಂಬಾ ವಿರೋಧ ಬರ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಣೆಕಟ್ಟುಗಳನ್ನ ಕಟ್ಟಬೇಕು ಅಂದ್ರೆ ಗುಡ್ಡಗಾಡು ಪ್ರದೇಶಗಳೇ ಆಗಬೇಕು. ಜೊತೆಗೆ ಅವುಗಳು ಸಂಗ್ರಹ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು. ಅದರ ಸುತ್ತಮುತ್ತ
ಬಾರಿ ಹೊರಗಡೆ ಬಂದ್ಬಿಟ್ಟು ಅಥವಾ ಉಕ್ಕಿ ನಮಗೆ ಬೇಡದೇ ಇರತಕ್ಕಂಥ ಹಾನಿಯನ್ನ ಉಂಟು ಮಾಡೋದು ಗಮನಿಸ್ತೀವಿ. ಅವುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನದಾದಂತಹ ನೀರು ಶೇಖರಣೆ ಮಾಡಿ ಹೊರಗಡೆ ಬಂದಾಗ ವ್ಯವಸಾಯ ಯೋಗ್ಯ ಭೂಮಿ ಏನಾಗುತ್ತೆ, ಹಾಳಾಗುತ್ತೆ. ಜನ ಪ್ರದೇಶ ಏನಾಗುತ್ತೆ, ಅವುಗಳಿಗೆ ವಸತಿ ಇಲ್ಲದೇನೆ ಅವರು ನಿರಾಶ್ರಿತ ಸಮಸ್ಯೆಯನ್ನ ಎದುರಿಸ್ತಾರೆ. ಜೊತೆಗೆ ಹೊರಗೆ ಬಂದಂತಹ ನೀರು ಏನಾಗುತ್ತೆ, ಅಲ್ಲಿ ಆಮ್ಲಜನಕ ದೊರೆತೇನೆ ಅಲ್ಲಿ ಇರ್ತಕ್ಕಂತಹ ಸಸ್ಯ ಸಂಕುಲ ಕೊಳೆಯುವಂತೆ ಮಾಡಿಬಿಟ್ಟು ನಮ್ಮ ವಾತಾವರಣದ ಹಸಿರು ಅನಿಲಗಳಲ್ಲಿ ಒಂದಾದಂತಹ ಮೀಥೇನ್ ಅನಿಲ ಹೆಚ್ಚು ಬಿಡುಗಡೆ ಆಗಿಬಿಟ್ಟು ಹಸಿರು ಮನೆ ಪರಿಣಾಮಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಜಲವಿದ್ಯುತ್ ಸ್ಥಾವರಗಳಿಂದ ನಾವು ಎಷ್ಟು ಉಪಯೋಗಗಳನ್ನ ಪಡ್ಕೊಂಡಿದೀವೋ ಅದರ ಹಿಂದೆ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸ್ಬಿಟ್ಟು ನಾವು ಅಣೆಕಟ್ಟೆಗಳ ನಿರ್ಮಾಣದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಈ ಕಾರಣದಿಂದನೇ ನರ್ಮದಾ ನದಿಗೆ ಕಟ್ಟಿದಂತಹ ಅಣೆಕಟ್ಟಿಗೆ ವಿರೋಧ ವ್ಯಕ್ತವಾಗಿತ್ತು. ಗೊತ್ತಾಯ್ತಾ ಮಕ್ಕಳೇ? ಜಲವಿದ್ಯುತ್ ಸ್ಥಾವರ ನಮ್ಮ ಭಾರತ ದೇಶದ 1/4 ವಿದ್ಯುತ್ ಶಕ್ತಿಯನ್ನ ಪೂರೈಕೆ ಮಾಡ್ತಾ ಇದೆ. ನಮ್ಗೆ ಇದರಿಂದ ಇಷ್ಟು ಉಪಯೋಗವಾಗಿದೆ. ಆದ್ರೆ ಇದರ ಹಿಂದಿನ ಸಮಸ್ಯೆ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಇದೆ. ಅಣೆಕಟ್ಟೆಗಳ ನಿರ್ಮಾಣ ಮತ್ತೆ ಅವುಗಳ ನಿರ್ಮಾಣದ ನಂತರ ಒದಗುವಂತಹ ಸಮಸ್ಯೆಗಳು ಈ ರೀತಿಯಾಗಿ ಇರುತ್ತೆ. ಬನ್ನಿ ಮಕ್ಕಳೇ, ಈಗ ನಾವು ಸಾಂಪ್ರದಾಯಿಕ ಶಕ್ತಿ ಆಧಾರ ಬಳಕೆಗಾಗಿ ತಾಂತ್ರಿಕತೆಯ ಅಭಿವೃದ್ಧಿ ಬಗ್ಗೆ ಗಮನ ಕೊಡೋಣ. ಇಲ್ಲಿ ತಾಂತ್ರಿಕತೆಯ ಅಭಿವೃದ್ಧಿಗೆ ನಾವು ಯಾವುದನ್ನ ತಾಂತ್ರಿಕತೆಯನ್ನ ಅದನ್ನು ಅಳವಡಿಸಬೇಕು ಅನ್ನೋದನ್ನ ಹೆಚ್ಚು ಗಮನ ಕೊಟ್ಟಾಗ ನಮ್ಗೆ ಈಗಾಗಲೇ ಗೊತ್ತಾಗಿದೆ, ಸೌದೆಯನ್ನ ಉರಿಸಿದ್ರೆ ನಮಗೆ ಹೆಚ್ಚಿನ ಪ್ರಮಾಣದ ಉಷ್ಣ ಶಕ್ತಿ ದೊರಕುತ್ತೆ. ಹಾಗೇನೆ ನಮಗೆ ಪ್ರಾಣಿ ತ್ಯಾಜ್ಯ ವಸ್ತುವಾದ ಸಗಣಿಯಿಂದ ಮಾಡಿಕೊಂಡಂತಹ ಬೆರಳೆಗಳು, ಆ ಬೆರಳುಗಳು ಸಹ ಉರಿದಾಗ ಶಾಖ ಶಕ್ತಿಯನ್ನ ಕೊಡುತ್ತೆ. ಜೊತೆಗೆ ಶಾಖ ಶಕ್ತಿ ಕೊಡೋದ್ರೊಂದಿಗೆ ಅದು ಹೊಗೆಯನ್ನ ಮತ್ತು ತ್ಯಾಜ್ಯ ವಸ್ತುವನ್ನ ಉಳಿಸುತ್ತೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಇದೇನಿದೆ, ಪ್ರಾಣಿ ತ್ಯಾಜ್ಯ ವಸ್ತುಗಳಿಂದ ಉಂಟಾದಂತಹ ಬೆರಳಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಪ್ರಾಣಿ ಸಂಪನ್ಮೂಲ ಇರೋದ್ರಿಂದ ನಾವು ಬೆರಳಿಯನ್ನು ಸಹ ಒಂದು ಶಕ್ತಿಯ ಸಂಪನ್ಮೂಲವಾಗಿ ಬಳಸಬಹುದು. ಆದ್ರೆ ಇವುಗಳ ಕಾರ್ಯದಕ್ಷತೆಯನ್ನು ಹೆಚ್ಚು ಮಾಡಲಿಕ್ಕೆ, ಹೆಚ್ಚಿನ ಉಷ್ಣ ಶಕ್ತಿ ಬಿಡುಗಡೆಯಾಗುವಂತೆ ಮಾಡಲಿಕ್ಕೆ ನಾವು ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕಂತಾನೆ ಅದಕ್ಕೆ ಹೊಂದಿಕೊಂಡಂತೆ ನಾವು ಕಂಡುಹಿಡಿದಿರ್ತಕ್ಕಂತಹ ಒಂದು ಸ್ಥಾವರ, ಅದು ಜೈವಿಕ ಅನಿಲ ಸ್ಥಾವರ ಅಂತ ಹೇಳಿ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತ ಹೇಳಿ ನೀವೇನು ಕೇಳಿದ್ದೀರಾ. ಅದರಲ್ಲಿ ನಾವು ಬಹುಮುಖ್ಯವಾಗಿ ಯಾವ್ಯಾವುದನ್ನ ಇಂಧನವಾಗಿ ಬಳಸ್ತೀವಿ ಅಂತ ಹೇಳೋದಾದ್ರೆ ಸಗಣಿ, ಮನೆಗಳಲ್ಲಿ ಉಪಯೋಗಿಸಿ ಬಿಟ್ಟಂತಹ ಸಸ್ಯ ಒಂದು ಸಂಪತ್ತು ಅಂದ್ರೆ ಮನೆಗಳಲ್ಲಿ ಉಪಯೋಗಿಸತಕ್ಕಂತ ಒಂದು ಕಸ ಕಡ್ಡಿ ಸೊಪ್ಪು ತರಕಾರಿ, ಜೊತೆಗೆ ನೀರು, ಕೊಳಚೆ ನೀರು, ಅವುಗಳನ್ನ ಒಂದು ಕಡೆ ನಾವು ಶೇಖರಣೆ ಆಗುವಂತೆ ಮಾಡಿಬಿಟ್ಟು ಅದಕ್ಕೆ ಇಂಧನವಾಗಿ ಮಾರ್ಪಡುತ್ತೆ. ಆ ಒಂದು ಶೇಖರಣೆಯಾದ ಈ ತ್ಯಾಜ್ಯ ವಸ್ತುಗಳು ಜೊತೆಗೆ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳೇನಿದೆ ಅವುಗಳನ್ನ ನಾವು ಒಂದು ಕಡೆಗೆ ಎಸುವಂತೆ ಮಾಡಬೇಕು. ಆಗ ಆಮ್ಲಜನಕ ರಹಿತ ವಿಘಟನೆಗೊಳಿಸುವಂತಹ ಸೂಕ್ಷ್ಮಾಣು ಜೀವಿಗಳು ಅದನ್ನ ವಿಘಟಿಸಿಬಿಟ್ಟು ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಅದರ ಹೆಸರೇ ಜೈವಿಕ ಅನಿಲ. ಆ ಜೈವಿಕ ಅನಿಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ದಹನ ಕ್ರಿಯೆಗೆ ಒಳಪಟ್ಟು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಕೊಡುತ್ತೆ. ಜೊತೆಗೆ ಯಾವುದೇ ರೀತಿಯಾದಂತಹ ವಾಯು ಮಾಲಿನ್ಯಕಾರಕ ಅನಿಲವನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುವುದಿಲ್ಲ. ನಂತರ ಉಳಿದ ನಂತರವೂ ಸಹ ಶೇಷವನ್ನ ಉಳಿಸೋದಿಲ್ಲ. ಶೇಷ ಉಳಿಸುವಂತದ್ದು ತುಂಬಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂತಹ ಶೇಷವನ್ನ ಮತ್ತೆ ನಾವು ಗೊಬ್ಬರವನ್ನಾಗಿ ಬಳಸಬಹುದು. ಆ ಗೊಬ್ಬರ ಏನಾಗುತ್ತೆ ಅಂತ ಹೇಳಿದ್ರೆ ರಂಜಕ ಮತ್ತು ನೈಟ್ರೋಜನ್ ಭರಿತವಾದಂತಹ ತುಂಬಾ ಶ್ರೀಮಂತಿಕೆ ಅಂತ ಏನ್ ಕರೀತೀವಿ, ಹಾಗೆ ರಂಜಕ ಮತ್ತು ನೈಟ್ರೋಜನ್ ಒಂದು ಪ್ರಮಾಣ ಆ ತ್ಯಾಜ್ಯ ಇಂಧನ ದಹನವಾದ ಮೇಲೆ ಉಳಿದಂತಹ ಶೇಷದಲ್ಲಿ ಹೆಚ್ಚಾಗಿರೋದ್ರಿಂದ ಅದನ್ನು ಕೂಡ ನಾವು ಗೊಬ್ಬರವನ್ನಾಗಿ ಬಳಸಬಹುದು. ಹೀಗೆ ಜೈವಿಕ ಅನಿಲ ಸ್ಥಾವರ ಅಥವಾ
ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ. ಜೈವಿಕ ಅನಿಲ ಸ್ಥಾವರವು ಇಟ್ಟಿಗೆಯಿಂದ ಕಟ್ಟಿದ ಗುಮ್ಮಟಾಕಾರದ ರಚನೆಯನ್ನ ಹೊಂದಿರುತ್ತೆ. ಸಗಣಿ ಮತ್ತು ನೀರಿನ ಮಿಶ್ರಣಗಳು, ಇದನ್ನ ನಾವು ಬಗ್ಗಡು ಅಂತ ಹೇಳಿ ಕರಿತೀವಿ. ಬಗ್ಗಡು ಒಂದು ಮಿಶ್ರ ತೊಟ್ಟಿಯಲ್ಲಿ ತಯಾರಿಸಿ ಅಲ್ಲಿಂದ ಪಾಚಕ ವ್ಯವಸ್ಥೆಗೆ ಪೂರೈಸಲಾಗುವುದು. ಪಾಚಕವು ಒಂದು ಆಕ್ಸಿಜನ್ ರಹಿತ ಮೊಹರಾದ ಕೋಣೆಯಿಂದ ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸೂಕ್ಷ್ಮಾಣು ಜೀವಿಗಳು ಸಗಣಿ ಬಗ್ಗಡದಲ್ಲಿರುವ ಸಂಕೀರ್ಣ ಸಂಯುಕ್ತಗಳನ್ನು ವಿಘಟಿಸುತ್ತದೆ. ಈ ವಿಘಟನಾ ಕ್ರಿಯೆ ಪೂರ್ಣಗೊಂಡು ಅನಿಲಗಳಾದ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೇಟ್ ಉತ್ಪತ್ತಿಯಾಗಲು ಕೆಲವು ದಿನಗಳು ಬೇಕಾಗುತ್ತದೆ. ಪಾಚಕ ವ್ಯವಸ್ಥೆಯ ಮೇಲಿರುವ ಅನಿಲ ತೊಟ್ಟಿಯಲ್ಲಿ ಅನಿಲ ಶೇಖರಣೆಯಾಗಿ ಅಲ್ಲಿಂದ ಕೊಳವೆಗಳ ಮೂಲಕ ಬಳಕೆಗೆ ಪಡೆಯಲಾಗುವುದು. ಮಕ್ಕಳೇ, ಈಗ ನೀವು ನೋಡ್ತಾ ಇರ್ತಕ್ಕಂತಹ ಚಿತ್ರ ಇದು ಕೇವಲ ಮಾದರಿ ಅಷ್ಟೇ. ಈ ಮಾದರಿಯಲ್ಲಿ ಈ ರೀತಿಯಾಗಿ ಕಾರ್ಯ ನಡೆಯುತ್ತೆ. ಇದರಿಂದ ಬಿಡುಗಡೆಯಾದಂತಹ ಅನಿಲವನ್ನು ನಾವು ನಂತರ ಬಳಕೆ ಮಾಡಬಹುದಾಗಿದೆ. ನಾವಿಲ್ಲಿ ಕೇಳಲ್ಪಟ್ಟಿ ಮಕ್ಕಳೇ, ಈ ಜೈವಿಕ ಅನಿಲದಲ್ಲಿ 75% ಅಷ್ಟು ಮೀಥೇನ್ ಇರುತ್ತೆ. ಎಷ್ಟು ಪರ್ಸೆಂಟ್ ಮೀಥೇನ್ ಇರ್ತದೆ? 75% ಮೀಥೇನ್. ಇದು ಬರ್ಕೋಬೇಕು ಎಲ್ಲ ಮಕ್ಕಳು. ಜೈವಿಕ ಅನಿಲದ ಪ್ರಮುಖವಾದ ಘಟಕ ಮೀಥೇನ್. ಆ ಪ್ರಮುಖ ಘಟಕದ ಮೀಥೇನ್ನ ಪರ್ಸೆಂಟೇಜ್ ಹೇಳೋದಾದ್ರೆ 75% ಇರುತ್ತೆ. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಜೈವಿಕ ಅನಿಲದಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾದ ಘಟಕ ಮೀಥೇನ್. ಹೀಗೆ ನಾವು ಜೈವಿಕ ಅನಿಲ ಸ್ಥಾವರಗಳಿಂದ ಜೈವಿಕ ಅನಿಲವನ್ನು ಪಡೆದುಕೊಂಡು ಅದನ್ನ ವಿವಿಧ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಬಳಸಬಹುದಾಗಿದೆ. ಈ ಶಾಖಶಕ್ತಿ ಬಿಡುಗಡೆ ಆಗುತ್ತೆ. ಅದರಿಂದ ನಾವು ಅಡುಗೆ ಬೇರೆ ಕೆಲಸಗಳಿಗೆ ಬಳಸಬಹುದು. ಆ ಬಿಡುಗಡೆ ಆದಂತಹ ಶಾಖಶಕ್ತಿಯನ್ನು ವಿದ್ಯುತ್ತನ್ನು ಹೊಂದಿಸಲಿಕ್ಕೂ ಕೂಡ ಬಳಕೆ ಮಾಡಬಹುದಾಗಿದೆ. ಪ್ರತಿ ಮಕ್ಕಳೇ, ಈಗ ನಾವು ಪವನ ಶಕ್ತಿಯ ಬಗ್ಗೆ ಅಭ್ಯಾಸ ಮಾಡೋಣ. ಪವನ ಶಕ್ತಿ ಎಲ್ರಿಗೂ ಗೊತ್ತಿದೆ. ಪವನ ಶಕ್ತಿ ಅಂತ ಹೇಳಿದ್ರೆ ಗಾಳಿ ಶಕ್ತಿ. ಹೌದು, ಗಾಳಿಯೂ ಕೂಡ ತನ್ನದೇ ಆದಂತಹ ಶಕ್ತಿ ಇದೆ. ನಿಮಗೆ ಗೊತ್ತಿದೆ, ತುಂಬಾ ಜೋರಾಗಿ ಬಿರುಗಾಳಿ ಬೀಸ್ತಾ ಇದ್ರೆ ಅದರ ಕಡೆ ನಾವು ನಿಲ್ಲೋಕ್ಕಾಗೋದಿಲ್ಲ. ನಮ್ಮನ್ನು ತೂಕೊಂಡು ಅದು ಹೊರಟೋಗುತ್ತೆ. ಹೀಗೆ ಗಾಳಿಗೂ ತನ್ನದೇ ಆದಂತಹ ಶಕ್ತಿ ಇದೆ. ಆ ಶಕ್ತಿ ನಾವು ಬಳಕೆ ಮಾಡ್ಕೋಬೇಕಪ್ಪ ಅಂದ್ರೆ ಅದರ ಒಂದು ಜವ ತುಂಬಾನೇ ಮುಖ್ಯವಾಗಿರುತ್ತೆ. ಒಂದು ಗಾಳಿಯ ಜವ 15 ಕಿಲೋಮೀಟರ್ ಪರ್ ಅವರ್ ಇಷ್ಟಿದ್ದಾಗ ಮಾತ್ರ ಇದನ್ನು ನಾವು ಉಪಯುಕ್ತ ಶಕ್ತಿಯಾಗಿ ಬಳಕೆ ಮಾಡಬಹುದಾಗಿದೆ. ಇದಕ್ಕಿಂತ ಕಡಿಮೆ ಇದ್ರೆ ಆ ಗಾಳಿಯಲ್ಲಿರುವ ಶಕ್ತಿಯನ್ನ ಉಪಯುಕ್ತ ಇತರ ಶಕ್ತಿಯಾಗಿ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥವಾಯ್ತಾ ಮಕ್ಕಳೇ? ಹಾಗಾಗಿ ಈ ಪವನ ಶಕ್ತಿಯನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಪರ್ವತ ಪ್ರದೇಶಗಳಲ್ಲಿ ನೋಡಬಹುದು. ತುಂಬಾ ಎತ್ತರವಾದ ಜಾಗದಲ್ಲಿ ಗಾಳಿ ಬೀಸುತ್ತೆ. ಆ ಗಾಳಿಯ ಒಂದು ಜವ ಸ್ಪೀಡ್ ಅಂತ ಏನ್ ಕರಿತೀವಿ ಇಷ್ಟರ ಮಟ್ಟಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ತಂತ್ರಗಾರಿಕೆಯನ್ನ ಬಳಸ್ಕೊಂಡು ಅದರಲ್ಲಿರ್ತಕ್ಕಂತಹ ಶಕ್ತಿಯನ್ನ ಇತರ ಶಕ್ತಿಯ ರೂಪವಾಗಿ ಬದಲಾವಣೆ ಮಾಡಬಹುದು. ನೀವೀಗಾಗಲೇ ನೋಡಿರ್ತೀರ, ಗುಡ್ಡಗಾಡು ಪ್ರದೇಶಗಳಲ್ಲಿ ಎತ್ತರದಾದ ಫ್ಯಾನ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ನೋಡಿದಿರಲ್ವಾ? ಹೌದು, ಅವುಗಳನ್ನ ನಾವು ಗಾಳಿ ಫ್ಯಾನ್ಗಳು ಅಂತಾನೆ ಕರಿತೀವಿ. ಆ ಗಾಳಿ ಫ್ಯಾನ್ಗಳ ಅಳವಡಿಕೆಗೆ ಮುಖ್ಯ ಕಾರಣ ಏನು ಅಂದ್ರೆ ಅಲ್ಲಿ ಬೀಸುವಂತಹ ಗಾಳಿ ಅಲ್ಲಿ ಅದಕ್ಕೆ ಹೊಂದಿಕೊಂಡಂತಹ ಚಕ್ರ ತಿರುಗುವಂತೆ ಮಾಡಿಬಿಟ್ಟು ನೀವು ನೋಡ್ತೀರ ಈ ರೀತಿಯಾಗಿ ರೆಕ್ಕೆಗಳನ್ನ ಹೊಂದಿರತಕ್ಕಂತಹ ಫ್ಯಾನ್ ಅನ್ನ ತುಂಬಾ ಎತ್ತರವಾದ ಒಂದು ಗುಡ್ಡದ ಮೇಲೆ ನಾವು ಏನ್ ಮಾಡಿರ್ತೀವಿ, ಅಳವಡಿಸಿರ್ತಾರೆ. ಹೆಚ್ಚಿನ ಪ್ರಮಾಣದ ಗಾಳಿ ಬೀಸಿದಾಗ ಅದರ ಸ್ಪೀಡ್ ಅಥವಾ ಜವ ಇಷ್ಟಿದ್ದಾಗ ಈ ರೆಕ್ಕೆಗಳು ಏನ್ ಮಾಡ್ತಾ ಅಂದ್ರೆ ತಿರುಗೋದಕ್ಕೆ ಶುರು ಮಾಡುತ್ತೆ. ಇವುಗಳು ತಿರುಗಿದಂತೆ
ಉತ್ಪಾದನೆ ಕಷ್ಟ ಸಾಧ್ಯ. ಹಾಗಾಗಿ ನಾವು ಗುಡ್ಡಗಾಡು ಪ್ರದೇಶಗಳಲ್ಲಿ ಗಮನಿಸಿರ್ಬೋದು, ಒಂದಕ್ಕಿಂತ ಹೆಚ್ಚು ಗಾಳಿ ಯಂತ್ರಗಳನ್ನ ಅಳವಡಿಸುತ್ತೀವಿ. ಆ ಕ್ಷೇತ್ರವನ್ನು ನಾವು ಪವನ ಶಕ್ತಿ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಈ ಪವನ ಶಕ್ತಿ ಕ್ಷೇತ್ರ ನಾವೇನಾದ್ರೂ ಮಾಡಿಕೊಂಡ್ರೆ ಆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸಾಯ ಕ್ರಿಯೆಗಳನ್ನ ನಡೆಸಿಕೊಳ್ತೀರಾ. ಅದು ಏನಾಗುತ್ತಪ್ಪ ಅಂತಂದ್ರೆ ವಿದ್ಯುತ್ ಸಾಗಾಣಿಕೆ ಆಗಿರ್ಬೋದು ಅಥವಾ ಮತ್ತೊಂದು ತಂತ್ರಗಳಿಗೆ ಅಳವಡಿಸುವಂತಹ ಸಂದರ್ಭದಲ್ಲಿ ಹಾನಿ ಆಗೋದ್ರಿಂದ ಅಲ್ಲಿ ವ್ಯವಸಾಯ ನಿರಂತರವಾಗಿ ಇರೋದಿಲ್ಲ. ನಾವು ಗುಡ್ಡಗಾಡು ಪ್ರದೇಶಗಳಲ್ಲಿ ಇದನ್ನು ಅಳವಡಿಸ್ತೀವಿ, ಕೇವಲ ಒಂದನ್ನು ಮಾತ್ರ ಅಳವಡಿಸಿರುವುದಿಲ್ಲ, ಒಂದಕ್ಕಿಂತ ಹೆಚ್ಚು ಗಾಳಿ ಯಂತ್ರಗಳನ್ನು ಅಳವಡಿಸಿರ್ತೀವಿ. ಆ ಕ್ಷೇತ್ರಕ್ಕೆ ಪವನ ಶಕ್ತಿ ಕ್ಷೇತ್ರ ಅಂತ ಹೇಳಿ ನಾವು ಕರಿತೀವಿ. ಇದು ಏನಾಗಿದೆ ಅಂದ್ರೆ ಪರಿಸರ ಸ್ನೇಹಿ ಒಂದು ರೀತಿಯಾದಂತಹ ಶಕ್ತಿ. ಇದರಲ್ಲಿ ಭೂಮಿಯ ಮೇಲೆ ಮತ್ತೆ ನಾವು ಪುನಶ್ಚೇತನಗೊಳಿಸಬಹುದಾದಂತಹ ಶಕ್ತಿಯಾಗಿದೆ. ನೋಡಿ ಮಕ್ಕಳೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪವನ ಶಕ್ತಿಯಿಂದ ವಿದ್ಯುತ್ತನ್ನ ಪಡಿತಕ್ಕಂಥದ್ದು ಪರಿಸರ ಸ್ನೇಹಿ. ಯಾವುದೇ ರೀತಿಯಾದಂತಹ ವಾಯು ಮಾಲಿನ್ಯಕಾರಕಗಳನ್ನ ಇದು ಬಿಡುಗಡೆ ಮಾಡೋದಿಲ್ಲ. ಜೊತೆಗೆ ಮತ್ತೆ ಇದನ್ನ ಭೂಮಿ ಮೇಲೆ ಪುನಶ್ಚೇತನಗೊಳಿಸಬಹುದು. ಆದರೆ ಇದರ ನ್ಯೂನ್ಯತೆಗಳನ್ನ ಗಮನಿಸೋದಾದ್ರೆ ಮಾರ್ಗಗಳು ನಾವು ಅತ್ಯಂತ ಗುಡ್ಡಗಾಡು ಪ್ರದೇಶಗಳನ್ನು ಅಳವಡಿಸಬೇಕು ಅಂತ ಹೇಳಿದ್ದೀವಿ. ಆದ್ರೆ ಕಾಲಕ್ಕೆ ಅನುಗುಣವಾಗಿ ಎಲ್ಲಾ ಸಮಯದಲ್ಲಿಯೂ ಸಹ ಮಾರುತಗಳು ಬೀಸುವುದಿಲ್ಲ. ಮಾರುತಗಳು ಬೀಸುವಂತಹ ಸಂದರ್ಭದಲ್ಲಿ ಆ ಗಾಳಿಗೆ ಇಷ್ಟು ಪ್ರಮಾಣದ ಶಕ್ತಿ ಇರುತ್ತೆ, ಇಷ್ಟು ಪ್ರಮಾಣದ ಜಲದಲ್ಲಿ ಅದು ಓಡಿದಾಗ ಅಥವಾ ಬೀಸಿದಾಗ ಶಕ್ತಿ ಇರುತ್ತೆ, ನಾವು ವಿದ್ಯುತ್ತನ್ನ ಆ ಸಂದರ್ಭದಲ್ಲಿ ಪಡೆಯಬಹುದು. ಆದ್ರೆ ಮಾರುತಗಳು ಬೀಸದೇ ಇರುವಂತಹ ಸಂದರ್ಭದಲ್ಲಿ ನಾವು ಇದರ ಪರ್ಯಾಯ ಶಕ್ತಿಯನ್ನ ಹುಡುಕೋಬೇಕು. ಜೊತೆಗೆ ನಾವು ಹೇಳಿದಂತೆ ಈ ಒಂದು ಗಾಳಿಯ ಯಂತ್ರವನ್ನ ಅಳವಡಿಸುವಂತಹ ಸ್ಥಳ ಏನಾಗಿರುತ್ತೆ ಅಂದ್ರೆ ಪವನ ಶಕ್ತಿ ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ. ಅಲ್ಲಿ ಯಾವುದೇ ರೀತಿಯಾದ ವ್ಯವಸಾಯ ಕ್ರಿಯೆಯನ್ನ ಮಾಡುವುದಿಲ್ಲ. ಜೊತೆಗೆ ಈ ಯಂತ್ರಗಳನ್ನ ಅಳವಡಿಸಬೇಕು ಅಂದಾಗ ಇದಕ್ಕೆ ತುಂಬಾ ಸ್ಥಳವನ್ನ ಆಕ್ರಮಿಸಿಕೊಳ್ಳೋದ್ರಿಂದ ಇದಕ್ಕೆ ಹೆಚ್ಚಿನ ಸ್ಥಳ ವ್ಯಯ ಆಗುತ್ತೆ. ಜೊತೆಗೆ ಈ ಗಾಳಿ ಯಂತ್ರಗಳು ನಮ್ಮ ಕಾಲದ ವ್ಯತಿರಿಕ್ತಗಳನ್ನ ತಡೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನು ಹೊಂದಿರಬೇಕು, ವೈಪರೀತ್ಯಗಳನ್ನ ತಾಳುವಷ್ಟು ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದ್ರೆ ಗಾಳಿ, ಮಳೆ ಇದು ಯಾವುದಕ್ಕೂ ಕೂಡ ಇವುಗಳು ತುಕ್ಕು ಹಿಡಿಯದಂತೆ ಇವುಗಳ ಕಾರ್ಯಕ್ಷಮತೆ ಇರುವಂತಹ ಲೋಹವನ್ನ ಬಳಸಿ ನಾವು ಇದರ ಅಂಗಗಳನ್ನ ಸೃಷ್ಟಿ ಮಾಡಬೇಕಾಗುತ್ತೆ, ಇದರ ಅಂಗಗಳನ್ನು ತಯಾರಿಸಿಕೊಳ್ಳಬೇಕಾಗುತ್ತೆ. ಜೊತೆಗೆ ಇವುಗಳ ಒಂದು ಕಾರ್ಯವೈಖರಿ, ಕಾರ್ಯಕ್ಷಮತೆ ತಪ್ಪದಂತೆ ನೋಡ್ಕೊಳ್ಬೇಕು ಕೂಡ ಒಂದು ವ್ಯವಸ್ಥೆ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಇರಬೇಕು. ಇವೆಲ್ಲ ಸ್ವಲ್ಪ ದುಬಾರಿ ಆಗುತ್ತೆ, ಜಾಗ ಜಾಸ್ತಿ ಆಕ್ರಮಿಸಿಕೊಳ್ಳುತ್ತೆ, ಇದಕ್ಕೆ ಅಳವಡಿಸಲಿಕ್ಕೆ ಸಮಯ ಬೇಕು. ಜೊತೆಗೆ ವ್ಯವಸಾಯಕ್ಕೆ ಇದರ ಸುತ್ತಮುತ್ತ ಪ್ರದೇಶಗಳು ಯೋಗ್ಯಕರವಾಗಿ ಇರುವುದಿಲ್ಲ. ನಂತರ ಇವುಗಳನ್ನು ಇವುಗಳ ಬಿಡಿಭಾಗಗಳನ್ನು ತಯಾರಿಸಲು ಹೆಚ್ಚಿನ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಜೊತೆಗೆ ಇವುಗಳ ಕಾರ್ಯ ನ್ಯೂನ್ಯತೆ ಆಗದಂತೆ ನೋಡಿಕೊಳ್ಳಲಿಕ್ಕೂ ಕೂಡ ರಚಿತವಾದಂತಹ ವ್ಯವಸ್ಥೆ ಕೂಡ ತುಂಬಾ ದುಬಾರಿನೇ ಆಗಿರುತ್ತೆ. ಪವನ ಶಕ್ತಿ ಪರಿಸರ ಸ್ನೇಹಿ ಶಕ್ತಿ ಆದರೂ ಕೂಡ ಇಷ್ಟೊಂದು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಆದರೆ ಈ ಪವನ ಶಕ್ತಿಯ ಬಳಕೆ ಇದು ಇಂದಿನ ಒಂದು ವ್ಯವಸ್ಥೆಯ ಶಕ್ತಿಯಲ್ಲ, ತುಂಬಾ ಪ್ರಾಚೀನ ಕಾಲವಾದಂತಹ ಶಕ್ತಿ. ಮಕ್ಕಳೇ, ನಾವು ಇಲ್ಲಿಯವರೆಗೂ ಏನೆಲ್ಲ ಅಭ್ಯಾಸ ಮಾಡಿದೀವಿ ಅಂತ ನೋಡೋದಾದ್ರೆ ಮುಖ್ಯವಾಗಿ ನಾವು ಶಕ್ತಿಯ ಆಕಾರಗಳಲ್ಲಿ ಆಕಾರದ ವಿಧಗಳನ್ನ ನೋಡಿದೀವಿ. ನಂತರ ಬಂದ್ರೆ ಸಾಂಪ್ರದಾಯಿಕ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಗೊತ್ತಾಗಿದೆ. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದು ಪಳೆಯುಳಿಕೆ ಇಂಧನಗಳು. ಜೊತೆಗೆ ಶಕ್ತಿಯನ್ನ ತುಂಬಾ ಉಪಯುಕ್ತವಾಗಿ ಬಳಕೆ ಮಾಡಬೇಕು ಅಂದ್ರೆ ತಂತ್ರಗಾರಿಕೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಜೈವಿಕ ವಿದ್ಯುತ್ ಸ್ಥಾವರಗಳಲ್ಲಿ ಜೈವಿಕ ಶಕ್ತಿಯ ಬಳಕೆಯನ್ನ ನೋಡಿದೀವಿ. ನಂತರ ಬಂದ್ರೆ ಪವನ ಶಕ್ತಿಯನ್ನ ನಾವು ಹೇಗೆ ಬಳಸಿಕೊಳ್ತಾ ಇದ್ದೀವಿ, ನಂತರ ಜಲವಿದ್ಯುತ್ ಸ್ಥಾವರಗಳಿಂದ ಹೇಗೆ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಲಿತಿದ್ದೀವಿ. ನಾವು ಇವತ್ತು ಕಲಿತಂತಹ ಒಂದು ಈ ಪಾಠ ಏನಿದೆ, ಇದರಲ್ಲಿ ಕಲಿತಂತಹ ಉಪ ಫಲಿತಾಂಶಗಳೇನಿದೆ ಅವೆಲ್ಲವೂ ಕೂಡ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಜೊತೆಗೆ ನಿಮಗೆ ಮನೆಗೆಲಸ ತೆಗೆದುಕೊಳ್ಳಿ. ಪೇಜ್ ನಂಬರ್ 144ರಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಆ 3 ಪ್ರಶ್ನೆಗಳನ್ನ ಸರಿಯಾಗಿ ಓದಿಕೊಂಡು
ಉಂಟು. ಅದಕ್ಕೆ ಉತ್ತರವನ್ನ ನೀವೇ ಬರಿಬೇಕು. ನೀವೇ ನಿಮ್ಮ ಸ್ವಂತ ಕಲಿಕೆಯಿಂದ ಬರಿಬೇಕಾಗುತ್ತೆ ಮಕ್ಕಳೇ.